ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಸವಿತಾಸ್ ಹೋಮ್ ಕಿಚನ್ಗೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ನಾನ್ ವೆಜ್ ಪ್ರಿಯರ ಅತ್ಯಂತ ಇಷ್ಟವಾದ ರೆಸಿಪಿ ಮಟನ್ ಸಾಂಬಾರ್. ಇವತ್ತು ಫ್ರೆಶ್ ಆಗಿರೋ ಮಟನಲ್ಲಿ 2.5 kgಗೆ ಅಳತೆ ಪ್ರಕಾರ ಹೇಗೆ ತುಂಬಾ ರುಚಿಯಾಗಿ ಮನೆಯಲ್ಲೇ ಮಾಡೋದು ಅಂತ ನೋಡೋಣ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಾವು ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು. ಈಗ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಟು 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸಿ ಮೀಡಿಯಮ್ ಸೈಜ್ನ 7 ಈರುಳ್ಳಿನ ತಗೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಸಾಂಬಾರು ಹೆಚ್ಚಾಗುತ್ತೆ. ನಾನು ಇವತ್ತು ಮಾಡ್ತಿರೋದು 2.5 kgಗೆ. ನಂತರ ಒಣಮೆಣಸಿನಕಾಯಿನ ಸೇರಿಸ್ಕೊಳ್ಳೋಣ. ಇಲ್ಲಿ ಒಂದು 17ರಿಂದ 18 ಒಣಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ನ 1 ಟೊಮೆಟೊನ ತಗೊಂಡಿದ್ದೀನಿ. ಟೊಮೆಟೊ ಕೆಲವೊಬ್ಬರು ಯೂಸೇ ಮಾಡೋದಿಲ್ಲ. ಇಲ್ಲಿ 2.5 kgಗೆ ಒಂದೇ ಟೊಮೆಟೊ ತಗೊಂಡಿದ್ದೀನಿ, ಸಾಕಾಗುತ್ತೆ. ತುಂಬಾ ರುಚಿಯಾಗಿ ಬರುತ್ತೆ. ನಂತರ ಇದಕ್ಕೆ 2 ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೆ ಹಾಗೂ ಒಂದು 3 ಇಂಚು ಶುಂಠಿ ಹಾಕೋತಾ ಇದ್ದೀನಿ. ನಂತರ ನಾವು 1 ಇಂಚು ಚಕ್ಕೆ ಹಾಗೆ ಒಂದು 4 ಲವಂಗ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಟೊಮೆಟೊ ಎಲ್ಲ ನಮಗೆ ಮೆತ್ತಗೆ ಸಾಫ್ಟಾಗಿ ಬೆಂದಿರಬೇಕು. ಆ ರೀತಿ ಫ್ರೈ ಮಾಡಿಕೊಂಡ ನಂತರ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸರ್ಗೆ ಹಾಕಿ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ ಈರುಳ್ಳಿ ಟೊಮೆಟೊ ಎಲ್ಲ. ನೀವು ಒಂದು 5 ನಿಮಿಷ ಬಿಟ್ಟರೆ ನಿಮಗೆ ಈ ರೀತಿಯಾಗಿ ಸಾಫ್ಟಾಗಿ ಆಗುತ್ತೆ. ಈಗ ಸ್ಟವ್ ಆಫ್ ಮಾಡಿ ಇದನ್ನು ಜಾರ್ಗೆ ಹಾಕೊಳ್ಳೋಣ. ಇಲ್ಲಿ ನಾನು ಜಾರ್ಗೆ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಪುದೀನ 2 ಸೇರಿಸಿ ಹಾಕಿದ್ದೀನಿ. ನಮಗೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಪುದೀನ ಹಾಕಿ, ಪುದೀನ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ಇದನ್ನೆಲ್ಲ ಗ್ರೈಂಡ್ ಮಾಡಿ ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಸ್ಟವ್ ಹಚ್ಚಿ ಅದೇ ಕುಕ್ಕರ್ ಇಟ್ಕೊಂಡು 2 ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ನೋಡ್ಕೊಂಡು ಹಾಕೊಳ್ಳಿ, ಯಾಕೆಂದರೆ ಮಟನ್ನಲ್ಲೂ ನಮಗೆ ಕೊಬ್ಬಿನ ಅಂಶ ಇರೋದ್ರಿಂದ ಮಟನ್ನ ಚೆನ್ನಾಗಿ ತೊಳೆದು ಡ್ರೈ ಮಾಡಿ ಇಟ್ಕೊಂಡಿದ್ದೆ. ಇದು ಮೇಕೆ ಮಟನ್ನು. ಎಷ್ಟು ಎಳೆ ಮಾಂಸ ಇದ್ದಷ್ಟು ಅಷ್ಟು ನಮಗೆ ರುಚಿ ಕೊಡುತ್ತೆ. ಆದಷ್ಟು ಎಳೆ ಮಟನ್ನೇ ತಗೊಳ್ಳಿ, ಹಾಗೆ ಬೇಗನೂ ಬೇಯುತ್ತೆ ನಮಗೆ. ಈ ರೀತಿಯಾಗಿ ಎಣ್ಣೆಗೆ ಹಾಕಿ ಮಟನ್ನ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡಿ ಮಟನ್ನಲ್ಲಿರೋ ಅಂಥ ನೀರಿನಾಂಶ ಎಲ್ಲ ಬಿಡುತ್ತೆ. ಆ ಟೈಮಲ್ಲಿ ನಾವು ಅರ್ಧ ಸ್ಪೂನಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಮಟನ್ನಲ್ಲಿರೋ ಅಂಥ ನೀರಿನಾಂಶ ಎಲ್ಲ ಇಲ್ಲಿ ಬಿಟ್ಟಿದೆ. ನಂತರ 3 ಸ್ಪೂನ್ ಆಗೋಷ್ಟು ಮಟನ್ ಮಸಾಲ ಪೌಡರ್ನ ಸೇರಿಸ್ಕೊತಿದ್ದೀನಿ. ನಾನು 2.5 kgಗೆ 1 ಪ್ಯಾಕೆಟ್ ಮಟನ್ ಮಸಾಲ ತಂದಿದ್ದೆ, ಸಾಕಾಯಿತು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ. ನಂತರ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಳೋಣ. ಈ ಖಾರದ ಪುಡಿ ಮಟನ್ಗೆ ಚೆನ್ನಾಗಿ ಖಾರ ಹಿಡೀಲಿ ಅಂತ ರುಬ್ಬೋದಕ್ಕೆ ನಾನು ಮೆಣಸಿನಕಾಯಿನ ಯೂಸ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯದಾಗಿ ನಾವಿಲ್ಲಿ ಧನಿಯಾ ಪುಡಿನ ಹಾಕ್ಕೋಬೇಕು. ನೋಡಿ, ಈ ಕಪ್ಪಲ್ಲಿ 1.5 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. 1 kgಗೆ ನಾವು 3 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೋಬೇಕಾಗುತ್ತೆ. ನಂತರ ನಾವು ರುಬ್ಬಿ ಇಟ್ಕೊಂಡಿರೋ ಅಂಥ ಮಸಾಲೆನ ಸೇರಿಸೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಹೊಂದ್ಕೋಬೇಕು ಮಟನ್ಗೆ. ಇನ್ನು ಇದಕ್ಕೆ ನೀರನ್ನ ಸೇರಿಸಿಲ್ಲ. ಇಷ್ಟೊತ್ತು ಮಟನ್ನಲ್ಲಿರೋ ಅಂಥ ನೀರಿನ ಅಂಶದಲ್ಲೇ ಬೇಯ್ತಾ ಇತ್ತು. ಈ ರೀತಿ ಎಲ್ಲ ಹಾಕೊಂಡ ನಂತರ ಸಾಂಬಾರು ಎಷ್ಟು ಬೇಕೋ ಅಷ್ಟನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಸೇರಿಸ್ಕೋಬೇಕಾಗುತ್ತೆ. ನಂತರ ಈಗ ಉಪ್ಪು ರುಚಿಗೆ ತಕ್ಕಷ್ಟು ಇದೆಯಾ ಚೆಕ್ ಮಾಡ್ಕೊಳ್ಳಿ. ಉಪ್ಪೇನಾದರೂ ಕಡಿಮೆ ಅನಿಸಿದ್ರೆ ಈ ಟೈಮಲ್ಲಿ ಹಾಕೋಬೋದು. ಕುಕ್ಕರ್ನ ಕ್ಲೋಸ್ ಮಾಡಿ 5ರಿಂದ 6 ವಿಸಿಲ್ ಬರೆಸ್ಕೊತೀನಿ. ನಾನು ತೊಗೊಂಡಿರೋದು ಎಳೆ ಮಟನ್ನು, ಅದರಿಂದ 5ರಿಂದ 6 ವಿಸಿಲ್ ಸಾಕಾಗಿತ್ತು. ಕೆಲವೊಂದು ಬಲ್ತಿರೋ ಮಟನ್ 10 ವಿಸಿಲ್ ಹಾಕಿಸ್ಕೊಂಡ್ರೂ ಅದು ಬೆಂದಿರೋದಿಲ್ಲ. ಮಟನ್ ಬೇಗ ತನಕ ವಿಸಿಲ್ ಬರೆಸ್ಕೋಬೇಕು. 6 ವಿಸಿಲ್ ಬಂತು. ಕುಕ್ಕರ್ ತಣ್ಣಗಾದ ನಂತರ ಓಪನ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡೋದಕ್ಕೂ ಅಷ್ಟೇ ಚೆನ್ನಾಗಿ ಕಾಣ್ತಿದೆ, ಹಾಗೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ. ಈ ಮಟನ್ ಸಾರಿಗೆ ಮುದ್ದೆ ಆಗಲಿ ಅನ್ನ ಆಗಲಿ ತುಂಬಾ ರುಚಿಯಾಗಿರುತ್ತೆ. ತಪ್ಪದೆ ಈ ರೀತಿಯಾಗಿ ಟ್ರೈ ಮಾಡಿ, ಖಂಡಿತ ನೀವು ತುಂಬಾ ಇಷ್ಟಪಡ್ತೀರಾ. ಥರ ಹೇಗಿದೆ ಅಂತ ಹೇಳಿ.
ಕುರಿ ಮಟನ್ ತೊಗೊಂಡ್ರೂ ಇದೇ ರೀತಿಯಾಗಿ ಮಾಡೋದು, ಏನು ಡಿಫ್ರೆನ್ಸ್ ಇರೋದಿಲ್ಲ. ನೋಡಿ, ಮಟನ್ ಸಾಂಬಾರಂತೂ ತುಂಬಾ ರುಚಿಯಾಗಿ ಬಂದಿತ್ತು. ನೀವು ರೆಸ್ಟೋರೆಂಟಲ್ಲೆಲ್ಲ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಅದೇ ರುಚಿನೇ ಕೊಡುತ್ತೆ ಈ ಮಟನ್ ಸಾಂಬಾರು ಈ ರೀತಿ ಮಾಡಿದ್ರೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.